ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆ ಮೈಸೂರಿಗೆ ಲಕ್ಷ ಲಕ್ಷ ಜನ ಆಗಮಿಸಿದ್ದು ಇದರಿಂದ ಕೆಎಸ್ಆರ್ಟಿಸಿಗೆ ಭರ್ಜರಿ ಆದಾಯ ಬಂದಿದೆ. ಹೌದು, 11 ದಿನಗಳ ದಸರಾ ಮಹೋತ್ಸವ ಯಶಸ್ವಿಯಾಗಿ ಮುಗಿದಿದ್ದು ದಸರಾ ಪ್ರವಾಸೋದ್ಯಮಕ್ಕೆ ಚೈತನ್ಯ ನೀಡಿದ್ದು ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ 30% ಹೆಚ್ಚುವರಿ ಆದಾಯ ಬಂದಿದ್ದು ಅಂದಾಜು 6.50 ಕೋಟಿ ರೂಪಾಯಿ ಆದಾಯವನ್ನು ಕೆಎಸ್ಆರ್ಟಿಸಿ ನಿರೀಕ್ಷೆ ಮಾಡಿದೆ. ಇದರ ಜೊತೆಗೆ ನಗರ ಸಾರಿಗೆಯಲ್ಲೂ 1.75 ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗಿದೆ. ಕಳೆದ ಬಾರಿ ದಸರಾದಲ್ಲಿ ಗ್ರಾಮಾಂತರ ಕೆಎಸ್ಆರ್ಟಿಸಿಗೆ 4.84 ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಈ ಬಾರಿ 6 ರಿಂದ 7 ಕೋಟಿ ಆದಾಯದ ನಿರೀಕ್ಷೆ ಮಾಡಲಾಗಿದೆ. ಇನ್ನು ದಸರಾ ಸಂದರ್ಭದಲ್ಲಿ ಬಳಕೆಯಾದ ಬಸ್ಗಳಲ್ಲಿ 64% ಮಹಿಳೆಯರೇ ಇದ್ದು 40% ಪುರುಷರು ಕೆಎಸ್ಆರ್ಟಿಸಿಯನ್ನ ಬಳಸಿಕೊಂಡಿದ್ದಾರೆ. ಇದರ ಜೊತೆಗೆ ಈ ಬಾರಿ ವಿಶೇಷತೆ ಅಂದ್ರೆ ಉತ್ತರ ಕರ್ನಾಟಕ, ಬಳ್ಳಾರಿ, ವಿಜಯಪುರ, ರಾಯಚೂರು, ಕಲಬುರಗಿ ಇನ್ನೂ ಅನೇಕ ಉತ್ತರ ಕರ್ನಾಟಕ ಜಿಲ್ಲೆಗಳಿಂದ ಜನ ಹೆಚ್ಚಾಗಿ ಮೈಸೂರು ದಸರಾಗೆ ಆಗಮಿಸಿದ್ದಾರೆ.